ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂದೆ ಇದೇನ್ ಬಂಗಾರಿ, ನನ್ನ ಬಿಟ್ಟು ಊಟ ಕುತ್ಕೊಂಡ್ಬಿಟ್ಟಿದ್ಯಾ? ನಾನ್ ತುಂಬಾ ಹೊತ್ತು ನಿನ್ಗೋಸ್ಕರ ವೇಟ್ ಮಾಡ್ದೆ. ನೀನು ಬರೋದು ಅರ್ಧ ಗಂಟೆ ಆಗತ್ತೆ ಅಂತ ಹೇಳ್ದಲ್ಲ, ಅವ್ರಿಗೆ ಫೋರ್ಸ್ ಮಾಡಿ ಊಟ ಕೂರ್ಸಿದ್ರು ಕುತ್ಕೊಂಡ್ಬಿಟ್ಟೆ. ಸಾರಿ. ಇಷ್ಟಕ್ಕೆಲ್ಲ ಸಾರಿ ಕೇಳ್ತಾರ ಬಂಗಾರ? ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ತಗೋ ಕನ್ಕಾಂಬ್ರ. ನಾನ್ ಇವಾಗ ಹೇಗ್ ಮುಡ್ಕೊಳ್ಳಿ, ಊಟ ಮಾಡ್ತಾ ಇದೀನಲ್ಲ. ಓಹ್, ಇವ್ರೇನಾ ನಿಮ್ಮ ಯಜಮಾನ್ರು? ಹೌದು, ಇವ್ರೆ. ನಮಸ್ತೆ. ನಮಸ್ತೆ. ಯಾಕೆ ಸರ್ ನೀವ್ ಇಷ್ಟೊಂದು ಕಾಯಿಸ್ಬಿಟ್ರಿ? ಪಾಪ ಅವರು ಕಾದು ಕಾದು ಈ ಊಟ ಕುತ್ಕೊಂಡ್ರು, ಅದು ನಮ್ ಬಲ್ವಂತಕ್ಕೆ. ಸರಿ, ನೀವು ಬನ್ನಿ ಊಟ ಮಾಡಿ. ಇಲ್ಲ ಪರವಾಗಿಲ್ಲ, ನನಗೆ ಬೇಡ. ಏನ್ ಸರ್, ದೇವಸ್ಥಾನದಲ್ಲಿ ಪ್ರಸಾದ ಬೇಡ ಅಂತಾರ? ಸ್ವಲ್ಪನಾದ್ರೂ ತಿನ್ನಿ. ಹಂಗೇನಿಲ್ಲ, ನನ್ ಬಂಗಾರಿಗೋಸ್ಕರ ಸಿನಿಮಾ ಟಿಕೆಟ್ ಬುಕ್ ಮಾಡಿದ್ದೆ. ಆಲ್ರೆಡಿ ಟೈಮ್ ಆಗಿದೆ, ಊಟ ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗ್ಬಿಡುತ್ತಲ್ವಾ, ಅದಕ್ಕೆ. ಜಾಸ್ತಿ ಬೇಡ ಸರ್, ಒಂದ್ ಸ್ವಲ್ಪ ತಿನ್ಬೋದಲ್ಲ? ಪರವಾಗಿಲ್ಲ, ಬಲವಂತ ಮಾಡಬೇಡಿ. ರೂಪಾ, ಬೇಗ ಮಾಡು, ಟೈಮ್ ಆಗ್ತಿದೆ. ನೀನ್ ಮೊದ್ಲೇ ಹೇಳ್ಬೇಕು ತಾನೆ ಸಿನಿಮಾ ಟಿಕೆಟ್ ಬುಕ್ ಮಾಡಿದೀನಿ ಅಂತ. ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಲಿಲ್ಲ ಅಷ್ಟೇ. ರೂಪಾ ಅವ್ರೆ, ನೀವೇ ಒಂದು ತುತ್ತು ತಿನ್ನಿಸ್ಬಿಡಿ. ದೇವಸ್ಥಾನದಲ್ಲಿ ಪ್ರಸಾದ ಬೇಡ ಅನ್ಬಾರ್ದು. ಖುಷಿ ಆಯ್ತಾ? ಥ್ಯಾಂಕ್ ಯು, ನೀವು ಪ್ರಸಾದ ತಿನ್ನಿ ಅಂತ ಹೇಳಿದ್ದಕ್ಕೆ. ಸರಿ, ಬೇಗ ಊಟ ಮಾಡು ಬಂಗಾರ, ಹೊರಡೋಣ. ಮೇಡಮ್, ಅನ್ನದಾನ ಎಲ್ಲ ಮುಗೀತು, ಇನ್ನೇನಿದ್ರು ಹೊರಡದೆ. ಹಾಸ್ಟೆಲ್ಗೆ ಹೋಗೋಣವಾ? ಸರಿ ಮಾ. ಮೇಡಮ್, ಒಂದೇ ಮಾತು,